ಚಹಾ ಕುಡ್ದಾರ, ನಿಮ್ಮ ಇದ್ರಿಗೇನ ಬಂದಾರ, ಮತ್ತು ನಮ್ಗೆ ಯಾರಿಗೂ ಮಾತಾಡಬೇಡ ಅಂತ ಯಾರ, ಅದಕ್ಕೆ ನಾವು ಸುಮ್ಮನೆ ಇದ್ದೀವಿ ಅಷ್ಟೇ. ಹಾಂ, ಉತ್ತರ ಕರ್ನಾಟಕದ ಜೋಳ ರೊಟ್ಟಿ ಎಲ್ಲ ತಿನ್ನಕ್ಕೆ ಬರ್ತಾರೆ ಈಗ. ಅಷ್ಟು ಚಂದ ಅದೀವಿ ಅಂತ ನಾವು ಅಷ್ಟು ಹೊಂದಾಣಿಕೆ ಇದೀವಿ ಅಂತ. ನಾವು ತೋರ್ಕಿಗೆ ಯಾಕೆ ಸೀದನ ಅದೇವು ನಾವು. ನಿಮ್ಗೇನು ಡೌಟ್ ಇದೆಯಾ? ಇತಿಹಾಸ ಮಾಡಿದ್ರೆ, ಯಾಕಂದ್ರೆ ಒಂದೇ ಪಕ್ಷದ ಒಬ್ಬ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇದ್ದವರು ಮೊದಲನೇ ಬಾರಿಗೆ ನಮ್ಮ ಮನೆಗೆ ನೀ ಬಾ, ನಿಮ್ಮ ಮನೆಗೆ ನಾ ಬಾ ಅಂತಂದೇಳಿ ಕರೆದು ನಾಟಕ ಮಾಡಿದ್ರಲ್ಲ, ಅದು ಇತಿಹಾಸ ಯಾರೋ ಮಾಡಿದ್ದಿಲ್ಲ ಇಲ್ಲಿವರೆಗೆ. ನಾನು ನಿಮ್ಮ ಮನೆಗೆ ಕರೆದ್ರು ಚಾಕ್ ಬರ್ತೇನೆ ರೀ, ನಾವೇನು ಒಳ್ಳೆ ಅನ್ನಂಗಿಲ್ಲ. ನಾವೆಲ್ಲ ಕಾಂಗ್ರೆಸ್ ಅವ್ರು ಅಷ್ಟು ಪ್ರೀತಿಯಿಂದ ಬರ್ತೀವಿ. ಈಗ ನನ್ನ ಮಗನ ಮದುವೆಗೆ ನನ್ನ ಮಗನ ಅರಕ್ಷತೆಗೆ ಬರ್ತಾ ಇದ್ದಾರೆ. ಈಗ ಬರ್ಬೇಕಾದ್ರೆ ನನಗೆ ಪ್ರೀತಿ ಅಲ್ಲನ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬರ್ತಾರೆ. ಯಾವಾಗಲೂ ಕಾಂಗ್ರೆಸ್ನ ಪ್ರೀತಿನೇ ಹೆಚ್ಚು. ಅಧಿಕಾರ ಯಾರು ಬೇಡಂತಾರೆ, ಇದು ಪ್ರಯತ್ನ ಇದುಗಳು ನಡೀತಿರ್ತಾವೆ, ಆ ವಿಷಯ ಬೇರೆ. ಆದರೆ ಗೊಂದಲ ಮಾತ್ರ ಏನಿಲ್ಲ. ನಮ್ಗೆ ಹೈಕಮಾಂಡ್ದವರು ಮಾತಾಡಿದ್ರು ನೋಡಂತ ಯಾರು, ಅದಕ್ಕೆ ನೋಡ ನಮ್ಗೆ ಯಾಕೆ ಸಿಗುತ್ತಾರೆ, ಮಾತಾಡೋದು ಇರೋದು ಒಳ್ಳೇದು. ಹೈಕಮಾಂಡ್ದವ್ರು ಏನು ಹೇಳಂತ ಏನು, ನಾವು ಯಾರು ಮಾತಾಡಬಾರ್ದಂತ, ಅದಕ್ಕೆ ಮಾತಾಡ್ದಲ್ಲ ನಾವು. ಈಗ ಅಧಿವೇಶನದಂತ ಸಂಪುಟ ವಿಸ್ತರಣೆ ಅನ್ನೋ ಮಾತು ಇದೆ. ನೀವೇನು ಆಕಾಂಕ್ಷಿಗಳಿದ್ದೀರಾ? ಏನು ನಾ 2-3 ಬಾರಿ ಹೇಳಿನಿ, ಮಂತ್ರಿಗಿರಿ ಕೊಟ್ಟರೆ ಹೌದು ನಂಗೆ ಮಾಡಿ ತೋರಿಸ್ತೀನಿ. ಕೊಡ್ತಾ ಇದ್ರೆ ಒಬ್ಬ ಶಾಸಕನಾಗಿ ಮತ್ತೆ ಹೊಳ್ಳಿ ಆಯ್ಕೆಯಾಗಿ 2028ಕ್ಕೆ ನಮ್ಮ ಸರ್ಕಾರ ಬರಬೇಕು, ಆ ರೀತಿ ಕೆಲಸ ಮಾಡೋಕೆ ನಾವು. ಮತ್ತು ಮಂತ್ರಿ ಮಾಡ್ಬೇಕಾದ್ರೆ 140 ಜನ ಗೆದ್ದೀವಿ. ಎಲ್ಲರನ್ನೂ ಮಾಡ್ಬೇಕಾದ್ರೆ ಮುಖ್ಯಮಂತ್ರಿಗಳ ಸರಳ ಕೆಲಸ ಅಲ್ಲ, ಎಲ್ಲರೂ ಮಂತ್ರಿ ಆಗಬೇಕನ್ನೋರು ಯಾರು ಅಲ್ಲಿ ಅಂತಾರೆ ಈಗಿನ ಕಾಲದಾಗ. ಈ ನಮ್ಮ ಸಂತೋಷ್ ಲಾಡ ಒಳ್ಳೆ ಕೆಲಸ ಮಾಡತ್ತಾನೆ, ನಾವೇನು ಕಂಪ್ಲೇಂಟ್ ಇಲ್ಲ ಏನಿಲ್ಲ, ಎಲ್ಲ ಹೊಂದಾಣಿಕೆ ಮೇಲೆ ಹೊಂಟೀವಿ. ಕೆಲಸ ಮಾಡ್ಕೊತ ಡೆವಲಪ್ಮೆಂಟ್ ಮಾಡ್ಕೊತ 5 ಗ್ಯಾರಂಟಿ ಕೊಟ್ಟಿವಿ. ಇಡೀ ಕ್ಷೇತ್ರ ಹೌದು ನಂಗೆ ಡೆವಲಪ್ ಮಾಡಕತ್ತೀನಿ. ಇನ್ನೊಂದು ವರ್ಷ ಕೊಡ್ರಿ, ಇಡೀ ಬೆಂಗಳೂರವ್ರು ಬಂದು ನೋಡೋಂಗೆ ಮಾಡ್ತಾನೆ ಕ್ಷೇತ್ರ. ಥ್ಯಾಂಕ್ ಯು. ಏನಾಯ್ತಣ್ಣ?